श्रीकैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। ಇವತ್ತು ಬಹಳ ವಿಶೇಷವಾದ ಒಂದು ದಿನ. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ ಈ ನವರಾತ್ರಿ ಪರ್ವದ 9 ದಿನಗಳಲ್ಲಿ ಇವತ್ತು ಸಪ್ತಮಿ ತಿಥಿ, ಅದರ ಮೇಲೆ ಅಷ್ಟಮಿ ಕೂಡ ಬಂದಾಯಿತು. ಅಷ್ಟಮಿ ತಿಥಿ ಕೂಡ ಬಂದಾಯಿತು. ಜಗನ್ಮಾತೆಯ ಆರಾಧನೆಗಾಗಿ, ಅದು ದೇವಿಯ ಆರಾಧನೆಗಾಗಿ ಅಷ್ಟಮಿ ಬಹಳ ವಿಶೇಷವಾದ ಒಂದು ಮಹತ್ವವನ್ನು ಹೊಂದಿದೆ. ಅಷ್ಟಮಿ, ಚತುರ್ದಶಿ, ನವಮಿ 3 ತಿಥಿಗಳು ಬಹಳ ವಿಶೇಷವಾದದ್ದು. ಟುಡೇ ಇಸ್ ಅ ವೆರಿ ವೆರಿ ಸ್ಪೆಷಲ್ ಡೇ. ನೌ ವಿ ಹ್ಯಾವ್ ಕಮ್ ಟು ದಿ ಅಮಂಗ್ ದಿ ತಿಥೀಸ್ ಆಫ್ ದ ನವರಾತ್ರಿ ಫ್ರಮ್ ಪ್ರಥಮ ಟು ನವಮಿ. ಸೊ ನೌ ವಿ ಹ್ಯಾವ್ ಕಮ್ ಟು ದಿ ಸಪ್ತಮಿ ಉಪರಿ ಅಷ್ಟಮಿ. ಬೋತ್ ದ ತಿಥೀಸ್ ಆರ್ ದೇರ್ ಟುಡೇ. ಯು ಮೇ ಬಿ ವಂಡರಿಂಗ್ ವಾಟ್ ಇಸ್ ದಿಸ್ ತಿಥಿ. ತಿಥಿ ಅಂದರೆ ಏನು ಇಷ್ಟು ವಿಶೇಷ ಇದರಲ್ಲಿದೆ, ತಿಥಿ ಏನು ಮಹತ್ವ ಇದೆ ಅಂತ ಇಲ್ಲ ಕೇಳ್ತಾ ಇರ್ತಲ್ಲ. ತಿಥಿ ಅಂತ ಹೇಳ್ತಾರೆ. ಪ್ರಥಮ ತಿಥಿ, ದ್ವಿತೀಯ ತಿಥಿ, ತೃತೀಯ, ಚತುರ್ಥಿ, ಪಂಚಮಿ, ಈ ಥರ ಷಷ್ಠಿ ಎಲ್ಲ ಹೇಳ್ತಾರಲ್ಲ. ಏನು ವಿಶೇಷ? ಭಾರತ ಭೂಮಿನಲ್ಲಿ ಈ ತಿಥಿಗಳ ಮಹತ್ವವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ದ ಗ್ರೇಟ್ ರಿಷೀಸ್ ಹ್ಯಾವ್ ಅಂಡರ್ಸ್ಟುಡ್ ದಿ ಸಿಗ್ನಿಫಿಕೆನ್ಸ್ ಆಫ್ ದ ತಿಥೀಸ್ ಇನ್ ಅ ವೆರಿ ವೆರಿ ಸ್ಪೆಷಲ್ ಮ್ಯಾನರ್. Only one practical example from the science, today's science, especially the medical science, and also the science of geology, geography also you can take it. On the full moon day, full moon ಅಂದರೆ ಪೂರ್ಣಿಮಾ, ಫುಲ್ ಮೂನ್ ಅಂದರೆ ಪೂರ್ಣಿಮಾ. ಈ ಪೌರ್ಣಮಿಯ ದಿವಸ ಅಥವಾ ಅಮಾವಾಸ್ಯ, ನ್ಯೂ ಮೂನ್ ಅಂದರೆ ಚಂದ್ರ ಕಾಣಿಸದೇ ಇರೋ ದಿವಸ ಅದು ಅಮಾವಾಸ್ಯ. ಚಂದ್ರ ಪೂರ್ಣವಾಗಿ ಕಾಣ್ತಾ ಇದ್ರೆ ಅದು ಪೌರ್ಣಮಿ ಅಥವಾ ಪೂರ್ಣಿಮಾ ಅಂತ ಹೇಳ್ತೀವಿ. when the moon is fully visible it's called as full moon. When it is not at all visible it's called as new moon or ಅಮಾವಾಸ್ಯ. So 2 days, ಇದು 15 ದಿವಸಕ್ಕೊಮ್ಮೆ ಬರ್ತಾ ಇರುತ್ತೆ. ಯಾವ ಅಮಾವಾಸ್ಯ, then again you have ಪೂರ್ಣಿಮಾ, again ಅಮಾವಾಸ್ಯ and ಪೂರ್ಣಿಮಾ. Remember we are talking about the moon only, not the sun. ಇವತ್ತು ಸೂರ್ಯನ ಬಗ್ಗೆ ಮಾತಾಡ್ತಲ್ಲ, ಬರೀ ಚಂದ್ರನ ಬಗ್ಗೆ ಮಾತಾಡ್ತೀವಿ. ಬಟ್ ದಿ ಎಫೆಕ್ಟ್ ಹೌ ದ ಮೂನ್ ಇಸ್ ವಿಸಿಬಲ್ ಓನ್ಲಿ ಆಸ್ ಫುಲ್ ಆರ್ ನ್ಯೂ ಇಸ್ ಬಿಕಾಸ್ ಆಫ್ ದ ಸನ್ ಓನ್ಲಿ. ಸೂರ್ಯನ ಪ್ರಭಾವದಿಂದಲೇ ಚಂದ್ರ ಬಂದು ಪೂರ್ಣಿಮೆ ಆಗಿಯೋ ಅಥವಾ ಅಮಾವಾಸ್ಯೆ ನಮಗೆ ಕಾಣಿಸ್ತಾ ಇರೋದು. ಭೂಮಿ ಮಧ್ಯದಲ್ಲಿರ್ಬೇಕಾದ್ರೆ ಈ ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ ನಮಗೆ. ಸೊ ವಾಟ್ ಇಸ್ ದಿ ಎಫೆಕ್ಟ್ ಆಫ್ ದಿಸ್ ವಿಚ್ ಯು ನೋ ಹೌ ಫಾರ್ ದ ಮೂನ್ ಇಸ್ ಫ್ರಮ್ ಹಿಯರ್. ಚಂದ್ರ ಇಲ್ಲಿಂದ ಎಷ್ಟು ದೂರ ಇದ್ದಾರೆ ಗೊತ್ತಾ? ಸುಮ್ಮನೆ ಒಂದು ಜ್ಞಾನಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರು ಅಳತೆ ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಅಳತೆ ಅಂದ್ರೂ ಮಾಡೋಕ್ಕಾಗಲ್ಲ. ಆದರೆ ಟು ಅಂಡರ್ಸ್ಟ್ಯಾಂಡ್, ನೋ ಬಡಿ ಇಸ್ ಗೋಯಿಂಗ್ ಟು ಮೆಜರ್ ದಿಸ್ ನೋ ಫ್ರಮ್ ಹಿಯರ್ ಟು ದ ಮೂನ್, ಬಟ್ ಯು ಸಿ ದಿ ಟೆಕ್ಸ್ಟ್, ಯು ವಿಲ್ ಕಮ್ ಟು ನೋ ಇಟ್ ಇಸ್ 3 lakh kilometers. 3 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಚಂದ್ರ ಇದ್ದಾರೆ ಇವಾಗ. ಚಂದ್ರ ಇದೆ 3 lakh kilometers ಡಿಸ್ಟೆನ್ಸ್. ಸೂರ್ಯ ಎಷ್ಟು ದೂರದಲ್ಲಿದ್ದಾರೆ? ಹೌ ಫಾರ್ ಇಸ್ ಸೂರ್ಯ ಫ್ರಮ್ ಹಿಯರ್? 93 million miles. 93 ಮಿಲಿಯನ್ ಮೈಲಿ ದೂರದಲ್ಲಿ ಸೂರ್ಯ ಇದ್ದಾರೆ. ಚಂದ್ರ ಇಸ್ 3 lakh kilometers. ಡಯಾಮೀಟರ್ ಆಫ್ ದಿ ಅರ್ತ್ ಇಸ್ 25,000 miles. 25,000 ಮೈಲಿ ಬಂದು ಭೂಮಂಡಲದ ಏನು ಡಯಾಮೀಟರ್ ಅಂತ ಹೇಳ್ತಾರೆ. ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಅಳತೆ ಮಾಡಿದ್ರೆ ಅದು ಒಂದು 25,000 ಮೈಲ್. ಇದರ ಮೇಲೆ
ಚಂದ್ರನ ಪ್ರಭಾವ ಬೀಳುತ್ತದೆ. ಚಂದ್ರನ ದಿ ಎಫೆಕ್ಟ್ ಆಫ್ ದ ಮೂನ್ ಇಸ್ ದೇರ್ ಆನ್ ದಿ ಅರ್ತ್. ಹೌ ಡು ಯು ನೋ ದಟ್? ಆನ್ ದಿ full moon day and the new moon day, you will see the waves of the ocean coming up and going down. ಸಮುದ್ರದ ಅಲೆಗಳಲ್ಲಿ ಎರಡು ವಿಧವಾದ ಅಲೆಗಳಿದೆ. ಒಂದು ದೊಡ್ಡ ಅಲೆ ಬರುತ್ತೆ, ಅದಕ್ಕೆ ಇಂಗ್ಲೀಷಲ್ಲಿ ಟೈಡ್ ಅಂತ ಹೇಳ್ತಾರೆ. ಟೈಡ್ ಅಂತ ಹೇಳಿದ್ರೆ ತುಂಬ ಎತ್ತರವಾದ ಅಲೆಗಳು, ಜಾಸ್ತಿ ಸ್ವಲ್ಪ ರಫ್ ಆಗಿರುತ್ತೆ ಸಮುದ್ರ, ದಟ್ಸ್ ಕಾಲ್ಡ್ ಎಸ್ ಟೈಡ್. ಆಮೇಲೆ ತುಂಬ ಕಡಿಮೆ ಇರೋದಕ್ಕೆ ಎಬ್ ಅಂತ ಹೇಳ್ತಾರೆ, EBB, ಎಬ್. ಸೊ ಟೈಡ್ ಆ್ಯಂಡ್ ಎಬ್. ಸೊ ಸಮುದ್ರದಲ್ಲಿ ಜಾಸ್ತಿ ಪ್ರಭಾವ ಬರೋದು ಮತ್ತು ಅದು ಕಡಿಮೆ ಆಗೋದು, ಇದು ಚಂದ್ರನಿಂದಲೇ ಅಂತ ಇವತ್ತು ವಿಜ್ಞಾನ ನಮಗೆ ಕನ್ಫರ್ಮ್ ಆಗಿ ಹೇಳುತ್ತೆ. ಎಷ್ಟು ದೂರ ಇದೆ ಮತ್ತೆ ಸ್ಮರಣೆ ಮಾಡ್ಕೊಳ್ಳಿ. ಚಂದ್ರ ಎಷ್ಟು ದೂರ ಇದೆ ಇಲ್ಲಿಂದ? 3 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. 3 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ ಚಂದ್ರನ ಪ್ರಭಾವ ಭೂಮಂಡಲದ ಮೇಲೆ, ನೀರಿನ ಮೇಲೆ ಬೀಳುತ್ತೆ, ಅದು ಮೇಲೆ ಏಳುತ್ತೆ, ಕರಡೆ ಬರುತ್ತೆ. ಸಮುದ್ರದಲ್ಲಿರೋ ಅಲೆಗಳು ಇಟ್ಸ್ ರೈಸ್ ವೆರಿ ಹೈ ಆ್ಯಂಡ್ ದೆನ್ ಕಮ್ ಡೌನ್. ಅಮಾವಾಸ್ಯೆ ಮತ್ತು ಪೂರ್ಣಿಮಾ 2 ದಿವಸಕ್ಕೆ ಆಗುತ್ತೆ ಇದು ಒಂದು ಕಡೆ. ಇನ್ನೊಂದು ಕಡೆ, ಇಫ್ ಯು ಗೋ ಟು ನಿಮ್ಹ್ಯಾನ್ಸ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್, ವಿಲ್ಸನ್ ಗಾರ್ಡನ್, ಬೆಂಗಳೂರು, ಅಲ್ಲಿ ಹೋಗಿ ನೋಡಿದ್ರೆ ನೀವು, ಯು ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ದ ಪೀಪಲ್ ವಾಟ್ ಹ್ಯಾಪನ್ಸ್ ಟು ಪೇಷಂಟ್ಸ್ ಆನ್ ದಿ ನ್ಯೂ ಮೂನ್ ಆ್ಯಂಡ್ ಫುಲ್ ಮೂನ್ ಡೇ. ಅಮಾವಾಸ್ಯೆ ಅಥವಾ ವಿಶೇಷವಾಗಿ ಅಮಾವಾಸ್ಯೆ, ಆನ್ ದ ಡೇ ಆಫ್ ಅಮಾವಾಸ್ಯ ದೇ ವಿಲ್ ಬಿ ಡಿಸ್ಟರ್ಬ್ಡ್ ವೆರಿ ಮಚ್. ಯಾರಿಗೆ ಮನೋವೈಜ್ಞಾನಿಕವಾದ ತೊಂದರೆಗಳಿದೆಯೋ ಅವರು ಅಮಾವಾಸ್ಯೆ ದಿವಸ ತುಂಬ ಜಾಸ್ತಿ ಆತರ ಪಡ್ತಾರೆ. ದೇ ವಿಲ್ ವೆರಿ ಮಚ್ ಡಿಸ್ಟರ್ಬ್ಡ್ ಆನ್ ದಿಸ್ ಡೇ. ಸೊ ನಾವು ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಎಷ್ಟು ದೂರ ಇದೆ ಚಂದ್ರ? 3 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ ಚಂದ್ರನ ಪ್ರಭಾವದಿಂದ 93 ಮಿಲಿಯನ್ ಮೈಲಿ ದೂರದಲ್ಲಿರೋ ಸೂರ್ಯನ ಪ್ರಭಾವದಿಂದ ಒಬ್ಬ ಮನುಷ್ಯನಿಗೆ ಹೂ ಇಸ್ 5 ಫೀಟ್ ಬೈ ಮ್ಯಾಕ್ಸಿಮಮ್, ಈ ಕಡೆಯಿಂದ ಇಲ್ಲಿ ನೋಡಿದ್ರೆ 1, 2, 3 ಅಡಿ, ಇಲ್ಲಿಂದ 5 ಅಡಿ ಮತ್ತು 3 ಅಡಿ ಇರೋ ಮನುಷ್ಯನ ಮೇಲೆ ಇಷ್ಟು ಜೋರವಾದ ಪ್ರಭಾವ ಮನಸ್ಸಿನ ಮೇಲೆ ಬೀಳುತ್ತೆ. ಆ್ಯಂಡ್ ಇ ಬಿಕಮ್ಸ್ ವಯೋಲೆಂಟ್. ಇದು ಯಾವುದರಿಂದ? ಚಂದ್ರನ ಸೂರ್ಯನ ಪ್ರಭಾವದಿಂದ. ಇವಾಗ ನೋಡಿದ್ದೀರ ನೀವು, ಅಕಸ್ಮಾತ್ ಆಗಿ ಇಬ್ಬರು ಮೊಬೈಲ್ ಇಟ್ಕೊಂಡಿದ್ರೆ, ಒಬ್ಬ ಮೊಬೈಲ್ ಮಾತಾಡ್ತಾರೆ, ಇನ್ನೊಬ್ಬರು ಮೊಬೈಲ್ ಕಾಲ್ ಬಂದರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ, ಡಿಸ್ಟರ್ಬೆನ್ಸ್ ಬರುತ್ತಲ್ಲ, ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಬರುತ್ತೆ. ಇದು ಅಲೆಗಳು ತಾನೆ, ಇಟ್ಸ್ ಆಲ್ ವೇವ್ಸ್. ಸೊ ವೇವ್ಸ್ ಫ್ರಮ್ ಒನ್ ನೆಟ್ವರ್ಕ್ ವಿಲ್ ಡಿಸ್ಟರ್ಬ್ ದಿ ವೇವ್ಸ್ ಆಫ್ ಅನದರ್ ನೆಟ್ವರ್ಕ್. ಕೆಲವೊಮ್ಮೆ ಕೇಳೋದೇ ಇಲ್ಲ, ಮಾತಾಡ್ತಾರೆ, ಏನು ಕೇಳೋದೇ ಇಲ್ಲ, ಎಲ್ಲ ಪೂರ್ತಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ನೆಟ್ವರ್ಕು ಇರಲ್ಲ. ನಮ್ಮ ಕಣ್ಣು ಕಾಣಿಸೋದು ನೆಟ್ವರ್ಕು ಎಲ್ಲಿ ಕಾಣಿಸ್ತದೆ ನಮ್ಮ ಕಣ್ಣಿಗೆ? ಕ್ಯಾನ್ ಯು ಸಿ ದ ನೆಟ್ವರ್ಕ್? ಕ್ಯಾನ್ ಯು ಟೆಲ್ ಮಿ ವೇರ್ ಇಸ್ ದಿ ಏರ್ಟೆಲ್ ನೆಟ್ವರ್ಕ್? ಕಾಣಿಸ್ತಾ? ಇಲ್ಲ ರಿಲಯನ್ಸು ಕಾಣಿಸಲ್ಲ, ಯಾವುದು ಕಾಣಿಸಲ್ಲ ತಾನೆ, ಆದರೆ ಇದೆ. ಇಟ್ ಈಸ್ ನಾಟ್ ವಿಸಿಬಲ್ ಬಟ್ ಇಟ್ ಇಸ್ ದೇರ್. ಸೊ ಇದೇ ಥರನೇ ದಿ ಎಫೆಕ್ಟ್ ಆಫ್ ದ ಮೂನ್ ಇಸ್ ನಾಟ್ ವಿಸಿಬಲ್ ಟು ಅಸ್ ವಿತ್ ದಿಸ್ ನೇಕೆಡ್ ಐ. ದಿ ಎಫೆಕ್ಟ್ ಆಫ್ ದ ಸನ್ ಇಸ್ ನಾಟ್ ವಿಸಿಬಲ್ ಬಟ್ ಹೀಟ್ ಗೊತ್ತಾಗುತ್ತೆ. ಸೂರ್ಯನ ಶಾಖೆ ನಮ್ಗೆ ಗೊತ್ತಾಗತ್ತೆ, ಬೇರೆ ಏನು ಎಫೆಕ್ಟ್ ನಮ್ಗೆ ಗೊತ್ತಾಗ, ಸೂಕ್ಷ್ಮ ಗೊತ್ತಾಗಲ್ಲ. ವಿ ಡೋಂಟ್ ನೋ ದಿ ಸಟಲ್ ಎಫೆಕ್ಟ್, ವಿ ನೋ ದಿ ಗ್ರಾಸ್ ಎಫೆಕ್ಟ್. 2 ಥರ ಎಫೆಕ್ಟ್ ಇರುತ್ತೆ, ಒಂದು ಸ್ಥೂಲ ಪ್ರಭಾವ, ಒಂದು ಸೂಕ್ಷ್ಮ ಪ್ರಭಾವ. ಸ್ಥೂಲ ಪ್ರಭಾವ ಇಸ್ ಹೀಟ್ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ಆ್ಯಂಡ್ ಚಂದ್ರ ಇರಬೇಕಾದ್ರೆ ಬೆಳಕು ಗೊತ್ತಾಗುತ್ತೆ ನಮಗೆ, ಲೈಟ್ ವಿ ಕ್ಯಾನ್ ಸಿ, ಬಟ್ ಸಟಲ್ ಎಫೆಕ್ಟ್ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದೇ ಥರನೇ ಇಷ್ಟು ಜನ ನಾವು ಕೂತಿದ್ದೀವಲ್ಲ, ವಿ ಆರ್ ಸಿಟಿಂಗ್ ಡೌನ್ ಹಿಯರ್, ವಿ ಡು ನಾಟ್ ನೋ ವಾಟ್ ಇಸ್ ದಿ ಎಫೆಕ್ಟ್ ಆಫ್ ಒನ್ ಪರ್ಸನ್ ಅಪಾನ್ ದಿ ಅದರ್ ಪರ್ಸನ್. ಕನ್ನಡದಲ್ಲಿ ಕೆಲವೊಮ್ಮೆ ಹೇಳ್ತಾರೆ, ಅವನು ಕಂಡ್ರಾಗಲ್ಲ, ನನಗೆ ಕಂಡ್ರಾಗಲ್ಲ ಅಂತ ಶಬ್ದ ಕೇಳಿದ್ದೀರಾ? ಕಂಡ್ರಾಗಲ್ಲ ಅಂದೇನರ್ಥ? ಅವ್ನು ನೋಡಿದ ತಕ್ಷಣ, ಯಾರೊಬ್ರು ನೋಡಿದ ತಕ್ಷಣವೇ ಇಲ್ಲಿ ಹೊಟ್ಟೆನಲ್ಲಿ ಕುದಿಯುತ್ತೆ, ಕಷ್ಟ ಆಗುತ್ತೆ ಮನಸ್ಸಲ್ಲಿ. ಕಂಡ್ರಾಗಲ್ಲ ಅಂದರೆ ಐ ಕಾಂಟ್ ಸ್ಟ್ಯಾಂಡ್ ದಟ್ ಪರ್ಸನ್. ಇಂಗ್ಲೀಷಲ್ಲಿ ಕೂಡ ಹೇಳ್ತಾರೆ, ಐ ಕಾಂಟ್ ಸ್ಟ್ಯಾಂಡ್ ದಟ್ ಪರ್ಸನ್, ಓವರ್ ದಟ್ ಪರ್ಸನ್ ಇಸ್. ಐ ಕಾಂಟ್ ಸ್ಟ್ಯಾಂಡ್ ಅಂದರೆ ಏನರ್ಥ? ನನಗೆ ಒಳಗಡೆ ತುಂಬ ಕಲ್ಮಶ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ ನನಗೆ ನೋಡಿ. ಏನಾಯಿತು? ಯಾರೋ ಒಬ್ಬ ಮನುಷ್ಯನ ನೋಡಿ, ವೈ ಶುಡ್ ಬಿ ಡಿಸ್ಟರ್ಬ್ ಬೈ ಸೀಯಿಂಗ್ ಸಂಬಡಿ? ಅವ್ರ ಬಗ್ಗೆ ಮಾತಾಡಲೇಬೇಡಪ್ಪ, ಡೋಂಟ್ ಸ್ಪೀಕ್ ಅಬೌಟ್ ದಟ್ ಪರ್ಸನ್, ಐ ಕಾಂಟ್ ಸ್ಟ್ಯಾಂಡ್ ಇಟ್. ಒಬ್ಬರ ಬಗ್ಗೆ ಮಾತಾಡಿದ್ರೆ ಐ ಕಾಂಟ್ ಸ್ಟ್ಯಾಂಡ್ ಇಟ್. ಸೊ ಯು ಸಿ, ಸುಮ್ಮನೆ ಒಬ್ಬ ಮನುಷ್ಯನ ರೂಪವನ್ನು ನೋಡಿದ್ರೆ, ಆ ಮನುಷ್ಯನ ಬಗ್ಗೆ ಮಾತಾಡಿದ್ರೆ ಇಷ್ಟು ಒಳಗಡೆ ಇಷ್ಟು ಕೋಲಾಹಲವಾಗುತ್ತಲ್ಲ, ಇದೇನಿದು ಮನಸ್ಸಿದು? ಇಷ್ಟು ಆಳವಾಗಿದ್ದಿಲ್ಲ ಇದು ಮನಸ್ಸು. ಹೌ ಡೀಪ್ ದ ಮೈಂಡ್ ಮಸ್ಟ್ ಬಿ, isn't it? Very, very deep, and how much effect it has on our body, on our mind. So just by speaking about somebody, just by remembering somebody, ಇಷ್ಟು ಪ್ರಭಾವ ಮನಸ್ಸು ಮೇಲಿರೋದನ್ನು ನಾವು ಅರ್ಥ ಮಾಡ್ಕೊಂಡಾಗಲೇ ವಿ ಅಂಡರ್ಸ್ಟ್ಯಾಂಡ್ ದಿ ಪವರ್ ಆಫ್ ಮಂತ್ರಾಸ್. ಮಂತ್ರ ಎಂಬ ಶಬ್ದವನ್ನು ಡಿಕ್ಷನರಿನಲ್ಲಿ ನೋಡಿ. ಇವತ್ತು ಯು ಟೇಕ್ ದಿ ಇಂಗ್ಲಿಷ್ ಡಿಕ್ಷನರಿ ಇನ್ ಸಿ ದ ಮೀನಿಂಗ್ ಆಫ್ ಮಂತ್ರ. ಇಟ್ಸ್ ಕಾಲ್ಡ್ ಎಸಾಟರಿಕ್ ಫಾರ್ಮುಲಾ
ಎಸಾಟರಿಕ್ ವರ್ಡ್ ಫಾರ್ಮುಲಾ ಅಂತ ಒಂದು ಡೆಫಿನೇಷನ್ ಕೊಟ್ಬಿಡ್ತಾರೆ. ಬಟ್ ದಿ ಒರಿಜಿನಲ್ ಮೀನಿಂಗ್ ಆಫ್ ದ ವರ್ಡ್ ಮಂತ್ರ ಅದೇನರ್ಥ ಅಂದರೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಅದನ್ನ ಇದು ಸಂಸ್ಕೃತ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ಮನನಾತ್, ಮನನದಿಂದ. ಮನನ ಮೀನ್ಸ್ ನಾವಾಗಿ ಅರಿತು ಒಂದು ವಿಷಯವನ್ನು ಮನಸ್ಸಲ್ಲಿ ಆಲೋಚನೆ. ಸ್ವಲ್ಪ ಆಲೋಚನೆ ಮಾಡಿ ಹೇಳಿ, ಸ್ವಲ್ಪ ವಿಚಾರ ಮಾಡಿ ಹೇಳಿ, ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅಂದ್ರೆ ಏನರ್ಥ? ನೀವು ಮನಸ್ಸು ಕೊಡ್ಬೇಕಲ್ಲ, ಅದಕ್ಕೆ ಕೊಟ್ಬಿಟ್ಟು ಒಂದು ನಿಮಿಷ ಇರಿ ಯೋಚನೆ ಮಾಡಿ ಹೇಳ್ತೀನಿ ಅಂದರೆ ಯು ಆರ್ ಅನಲೈಸಿಂಗ್ ಇನ್ ಯುವರ್ ಮೈಂಡ್. ಸೊ ಮನನ, ಅದಕ್ಕೇನು ಹೇಳೋದು? ದಟ್ಸ್ ಕಾಲ್ಡ್ ಆಸ್ ಮನನಂ. ಸಂಸ್ಕೃತದಲ್ಲಿ ಮನನಂ ಅಂದರೆ ರನ್ನಿಂಗ್ ಸಮಥಿಂಗ್ ಇನ್ ಯುವರ್ ಮೈಂಡ್, ಇಂಟೆನ್ಷನಲಿ ರನ್ನಿಂಗ್ ಇಟ್. ಸೊ ಇದು ಮನನ ಮಾಡಿದಾಗ ಯಾವುದು ನಮ್ಮನ್ನು ಕಾಪಾಡುತ್ತದೆಯೋ ಅದಕ್ಕೆ ಮಂತ್ರ ಅಂತ ಹೆಸರು. ಮನನಾತ್ ತ್ರಾಯತೆ ಇತಿ ಮಂತ್ರ. ತ್ರಾಯತೆ ಅಂದರೆ ಕಾಪಾಡೋದು. ತ್ರಾಹಿಮಾಂ ಅಂತ ಹೇಳಿದ್ರೆ ತ್ರಾಹಿಮಾಂ ಕಾಪಾಡಪ್ಪ ಅಂತ. ಮನನಾತ್ ತ್ರಾಯತೆ ಇತಿ ಮಂತ್ರ. ಸೊ ಇದು ಡೆಫಿನಿಷನ್. ಅನುಭವ ಏನಪ್ಪ? ಅನುಭವ ಏನು? ಎಷ್ಟೋ ಜನ ಮಂತ್ರ ಜಪವನ್ನು ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. Many thousands of people all over the world have chanted mantras and made their lives very, very successful, meaningful, healthy. ಸಾಕಷ್ಟು ಜನ, ಇದಕ್ಕೆ ಲೆಕ್ಕನೇ ಇಲ್ಲ. ನಿಮ್ಮನ್ನು ಕೇಳಿದ್ರೆ ನನಗೇನು ಪ್ರಭಾವ, ಐ ಕಾಂಟ್ ಎಕ್ಸ್ಪ್ಲೇನ್ ದ ಪವರ್ ಆಫ್ ದ ಮಂತ್ರ, ಬಟ್ ಐ ನೋ ದಟ್ ಮಂತ್ರ ಇಸ್ ಪ್ರೊಟೆಕ್ಟಿಂಗ್ ಮೀ. ಅಷ್ಟು ಮಾತ್ರ ಗೊತ್ತು. ನನಗೆ ಪ್ರಭಾವ ಗೊತ್ತಿಲ್ಲ, ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಮಂತ್ರ ನನಗೆ, ಆದರೆ ನನ್ನ ಮಂತ್ರ ಕಾಪಾಡ್ತಾ ಇದೆ ಅಂತ ನನ್ನ ಮಾತನ್ನು ಚೆನ್ನಾಗಿ ಗೊತ್ತು. ಏನಾದರೂ ನಾನು ಓಡಿ ಬಂದ್ಬಿಡ್ತೀನಪ್ಪ. ವೆನೆವರ್ ಐ ಆಮ್ ಇನ್ ಟ್ರಬಲ್ ಐ ಕಮ್ ಟು ರಾಜೇಶ್ವರಿ ಟೆಂಪಲ್ ಆ್ಯಂಡ್ ಪ್ರೇ ಆ್ಯಂಡ್ ದೆನ್ ಪ್ರಾರ್ಥನೆ ಮಾಡಿ ಹೊರಟೋಗ್ಬಿಟ್ಟು ಚೆನ್ನಾಗಿರ್ತೀನಿ ನಾನು. ದಿಸ್ ಇಸ್ ಎಕ್ಸ್ಪೀರಿಯನ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್. ಇಲ್ಲಿ ಮಾತ್ರ ಅಲ್ವಲ್ಲ, ಇಡೀ ಭೂಮಂಡಲದಲ್ಲಿ ಯಾರ್ಯಾರು ಭಾರತೀಯ ಸಂಸ್ಕೃತಿಯ ಈ ಆಳವಾದ ಅದ್ಭುತವಾದ ಅರ್ಥವನ್ನು ತಿಳ್ಕೊಂಡಿದ್ದಾರೋ ಅವರೆಲ್ಲರೂ ಜಪ ಮಾಡ್ತಾ ಇದ್ದಾರೆ. ಆಲ್ ಓವರ್ ದ ವರ್ಲ್ಡ್ ದೇರ್ ಆರ್ ಪೀಪಲ್ ಹೂ ಚಾಂಟ್ ದ ಮಂತ್ರಾಸ್. ಅದರ ಮೇಲೆ ಥೀಸಿಸ್ ಬರೆದಿರೋರಿದ್ದಾರೆ ವಿದೇಶದವರು. ದೇರ್ ಆರ್ ಡಾಕ್ಟ್ರೇಟ್ಸ್ ಇನ್ ದಿ ಸ್ಟಡಿ ಆಫ್ ದಿ ಮಂತ್ರ ಅಬ್ರಾಡ್. ಡಾಕ್ಟ್ರೇಟ್ ತಗೊಂಡಿದ್ದಾರೆ ಮಂತ್ರವೆಂಬರ್ದು. ಇದು ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಸೈನ್ಸ್. ಇದು ಒಂದು ಸಾಧಾರಣವಾದ ವಿಷಯವನ್ನು ತಿಳ್ಕೊಳ್ಬೇಡಿ. ಅದ್ಭುತವಾದ ಋಷಿಗಳು ಕೊಟ್ಟಿರುವ ಜ್ಞಾನ ಇದು. ಸೊ ಈ ತಿಥಿ ಅಂದರೆ ಏನು? ತಿಥಿ ಅಂದರೆ ಏನು? ಅಷ್ಟಮಿ ತಿಥಿ ಬಂದ್ಬಿಟ್ಟು ಅರ್ಧ ತಿಥಿ. ಅರ್ಧ ಈ ಪಕ್ಷದಲ್ಲಿ ಅರ್ಧ, 15 ಡಿವೈಡೆಡ್ ಬೈ 2 is 7.5. ಸೊ ಅಷ್ಟಮಿ ಇಸ್ ಜಸ್ಟ್ ದ ಚೇಂಜ್ ಓವರ್ ಪೀರಿಯಡ್. ಚಂದ್ರ ಬಂದ್ಬಿಟ್ಟು ಪ್ರಥಮ ತಿಥಿಗೆ ಸ್ವಲ್ಪ ಇರ್ತಾರೆ, ದ್ವಿತೀಯ ಸ್ವಲ್ಪ ಜಾಸ್ತಿ, ತೃತೀಯ ಇನ್ನೂ ಸ್ವಲ್ಪ ಜಾಸ್ತಿ, ಚತುರ್ಥಿ ಇನ್ನೂ ಸ್ವಲ್ಪ ಜಾಸ್ತಿ, ಪಂಚಮಿ ಷಷ್ಠಿ ಥರ ದೊಡ್ಡ ಆಗ್ತಾ ಹೋಗ್ತಾ ಇರ್ತಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ಬಿಕಮ್ಸ್ ಪೌರ್ಣಮಿ, ಪೂರ್ಣ ಚಂದ್ರ. ಅದಾದಮೇಲೆ ಮತ್ತೆ ಕಡಿಮೆ ಆಗ್ತಾ ಹೋಗ್ತಾರೆ. ಸೊ ಚಂದ್ರ ದೊಡ್ಡದಾಗ್ತಾ ಆಗ್ತಾ 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 ನಮ್ಮ ಶಕ್ತಿಗಳು ಬೇರೆ ಆಗ್ತಾ ಹೋಗ್ತದೆ. ಅವ್ರ ದಿ ಎಫೆಕ್ಟ್ ಆಫ್ ಚಂದ್ರ ಆನ್ ಅಸ್ ವಿಲ್ ಆಲ್ಸೋ ಚೇಂಜ್. ದೇರ್ ಫಾರ್ ಅಷ್ಟಮಿ ತಿಥಿ ದಿವಸ ತುಂಬ ವಿಶೇಷವಾದ ಪಾರಾಯಣ ಮಾಡುವ ಶಕ್ತಿ ಇದೆ ಅಂತಂದ್ಬಿಟ್ಟು ನಮ್ಮ ಮಂತ್ರಶಾಸ್ತ್ರ ಹೇಳ್ತಾರೆ. ಇವತ್ತು ನಾವು ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದುರ್ಗಾ ಸಪ್ತಶತಿ, ವಿಚ್ ಇಸ್ ದಿ ಮೇನ್ ಟೆಕ್ಸ್ಟ್ ವಿಚ್ ಇಸ್ ರೆಡ್ ಡ್ಯೂರಿಂಗ್ ದಿ ಹೋಮ, ವಿ ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್ ದ ಮೀನಿಂಗ್ ಆಫ್ ದಿ ಅಧ್ಯಾಯಸ್. ವಿ ಹ್ಯಾವ್ ಫಿನಿಶ್ಡ್ ಯೆಸ್ಟರ್ಡೇ ಈವ್ನಿಂಗ್ 12th ಅಧ್ಯಾಯ, 12ನೇ ಮುಗಿಸಿದ್ದೀವಿ. ದುರ್ಗಾ ಸಪ್ತಶತಿನಲ್ಲಿ 700 ಮಂತ್ರಗಳಲ್ಲಿ ಸಪ್ತಶತಿ, ಸಪ್ತ ಇಸ್ 7, ಶತಿ ಅಂದರೆ 100. ಸಪ್ತಶತಿ 700 verses are there. ತ್ರಯೋದಶ ಅಧ್ಯಾಯ 13 ಅಧ್ಯಾಯಗಳು. ವಿ ಹ್ಯಾವ್ ಕಮ್ ಟು ದ 13th chapter. ಎಲ್ಲರೂ ಗಮನವಾಗಿ ಕೇಳಿ, ಶ್ರದ್ಧೆಯಿಂದ ಕೇಳಿ. ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ದುರ್ಗಾ ಸಪ್ತಶತಿ ಟುಡೇ. ಇವಾಗ ಈ ಸತ್ರದಲ್ಲಿ ಪೂರ್ತಿ ಮಾಡ್ತಾ ಇದ್ದೀವಿ. ಮತ್ತೆ ಸಾಯಂಕಾಲ ದೇವಿಯ ಮಹಿಮೆಯನ್ನು ಹೇಳ್ತೇವೆ. ಸಾಯಂಕಾಲ ಮತ್ತೆ ಇದೆಲ್ಲವೂ ಕೂಡ ನೀವು ಕೇಳ್ಬೋದು. ತ್ರಯೋದಶೋಧ್ಯಾಯ ಧ್ಯಾನಂ. ಓಂ ಬಾಲಾರ್ಕಮಂಡಲಾಭಾಸಾಂ ಚತುರ್ಬಾಹುಂ ತ್ರಿಲೋಚನಾಂ ಪಾಶಾಂಕುಶವರಾಭೀತಿರ್ಧಾರಯಂತೀಂ ಶಿವಾಂ ಭಜೆ. ಇಲ್ಲಿ ದೇವಿ ಬಂದು ಪಾರ್ವತಿ ಸ್ವರೂಪಳಾಗಿ ದರ್ಶನ ಕೊಡ್ತಾ ಇದ್ದಾಳೆ. ಶಿವ ಅಂತ ಹೇಳಿದ್ರೆ ಪರಮೇಶ್ವರ ಶಿವ, ಶಿವ ಅಂತ ಹೇಳಿದ್ರೆ ದೇವಿ. ಇದು ಸಂಸ್ಕೃತ ಭಾಷೆಯ ಲೀಲೆ. ಶಿವ ಅಂತ ಹೇಳಿದ್ರೆ ಗಂಡು, ಶಿವ ಅಂತ ಹೇಳಿದ್ರೆ ಗಂಡು ಪರಮೇಶ್ವರ. ಇಟ್ ಇಸ್ ಎ ಶಿವ, it is Lord Parameshwara, male. If you say Shiva, it is Devi. That is the beauty of the Sanskrit language. The same root, you just have to change the ending, the gender changes. Shiva andre Devi, Shiva andre Parameshwara Parvati. So ಶಿವೆಯನ್ನು ಭಜಿಸುತ್ತೇನೆ ನಾನು. ಶಿವೇ ಸರ್ವಾರ್ಥ ಸಾಧಿಕೆ. when you say ಶಿವೆ ಸರ್ವಮಂಗಲ ಮಾಂಗಲ್ಯ, ಶಿವೇ ಇಸ್ ಟು ಶಿವ ಅಂದರೆ ದೇವಿಗೋಸ್ಕರ ಆ ಮಂತ್ರ ಇರೋದು. ಬಾಲಾರ್ಕ ಅಂತ ಹೇಳಿದ್ರೆ ಚಿಕ್ಕ ಸೂರ್ಯ, ಜಸ್ಟ್ ರೈಸಿಂಗ್ ಸನ್. ಮಂಡಲಾಭಾಸ, ಆ ರೀತಿಯಾದ
she having that beautiful color of a rising sun. She is having 4 hands, Chaturbahvi. Trilochana, 3 eyes. ಪಾಶ ಅಂಕುಶ, ಪಾಶ ಮತ್ತು ಅಂಕುಶ ಕೈಯಲ್ಲಿ ವರವನ್ನು ಕೊಡುವ ಕೈ, ಆಮೇಲೆ ಅಭಯವನ್ನು ಕೊಡುವ ಕೈ, 4 ಕೈ ಇರುವ ಆ ದೇವಿಯನ್ನು ನಾನು ಭಜಿಸುತ್ತೇನೆ. ಐ ಮೆಡಿಟೇಟ್ ಅಪಾನ್ ದೇವಿ ಪಾರ್ವತಿ who has got 4 hands and 2 hands ಪಾಶಾಂಕುಶ and then 2 hands are giving a boon as well as giving fearlessness. ಓಂ ಋಷಿರುವಾಚ ಏತತ್ತೇ ಕಥಿತಂ ಭೂಪ ದೇವಿ ಮಾಹಾತ್ಮ್ಯಮುತ್ತಮಂ ಏವಂ ಪ್ರಭಾವಾ ಸಾ ದೇವಿ ಯಯೇದಂ ಧಾರ್ಯತೆ ಜಗತ್ ವಿದ್ಯಾ ತಥೈವ ಕ್ರಿಯತೆ ಭಗವದ್ವಿಷ್ಣುಮಾಯೆಯ ತಯಾ ತ್ವಮೇಶ ವೈಶ್ಯಶ್ಚ ತಥೈವಾನ್ಯೇ ವಿವೇಕಿನಃ. ಇವಾಗ ಗೋ ಬ್ಯಾಕ್ ಟು ದ ಫಸ್ಟ್ ಚಾಪ್ಟರ್. 13ನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದ ಒಂದು ಸಂದರ್ಭ ಬಂದಿದೆ. ಒಬ್ಬ ವೈಶ್ಯ, ಅವರ ಹೆಸರು ಸಮಾಧಿ ಅಂತ, ಇನ್ನೊಬ್ಬರು ರಾಜ, ಅವರ ಹೆಸರು ಸುರಥ ಅಂತ. ರಾಜ ಮತ್ತು ವೈಶ್ಯ ಇಬ್ಬರು ಕೂಡ ಕಾಡಿಗೆ ಬಂದಿದ್ದಾರೆ, ಮನಸ್ಸು ಬೇಜಾರಾಗಿ ಬಂದಿದ್ದಾರೆ, ಎಲ್ಲ ಕಳ್ಕೊಂಡು ಬಂದಿದ್ದಾರೆ. Both the king as well as the trader or businessman, they had lost everything in their life, so they have come for solace. They have come for peace. When they came, they met each other in the forest. They go to a rishi called Medha Rishi. ಅವ್ರ ಹತ್ರ ಹೋಗಿ ಕೇಳಿದ್ರೆ, why are we in this condition? ನಾವು ಈ ಸ್ಥಿತಿಗೆ ಬಂದಿರೋಕ್ಕೆ ಕಾರಣ ಏನು? When you go to a doctor, you say, I am having fever, ನನಗೆ ಜ್ವರ ಇದೆ, ಅಥವಾ ಐ ಡೋಂಟ್ ನೋ, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಇಷ್ಟು ಗೊತ್ತಿದೆ ನಮಗೆ, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಗೊತ್ತಿರುತ್ತೆ. ವಾಟ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ವಿ ಡೋಂಟ್ ನೋ. ಸೊ ಡಾಕ್ಟರ್ ವಿಲ್ ಸಿ ಎಷ್ಟು ದಿವಸದ ಕಷ್ಟ ಆಗ್ತಾ ಇದೆ, ವಾಟ್ ಆರ್ ದ ಸಿಂಪ್ಟಮ್ಸ್ ಎಲ್ಲ ಕೇಳ್ತಾರಲ್ಲ. ಕೇಳಿದ ನಂತರ ಈ ಸೇಸ್ ಡಯಾಗ್ನೋಸ್ ಮಾಡ್ತಾರೆ. ಇಟ್ಸ್ ಕಾಲ್ಡ್ ಎಸ್ ಡಯಾಗ್ನೋಸಿಸ್. ಡಯಾಗ್ನೋಸ್ ಮಾಡಿದ ತಕ್ಷಣ ಈ ಸೇಸ್ ದಿಸ್ ಮಸ್ಟ್ ಬಿ ದ ಪ್ರಾಬ್ಲಮ್ ಆ್ಯಂಡ್ ದಿಸ್ ಇಸ್ ದ ಮೆಡಿಸಿನ್ ಯು ಹ್ಯಾವ್ ಟು ಟೇಕ್. ದಿಸ್ ಮಸ್ಟ್ ಬಿ ದ ಪ್ರಾಬ್ಲಮ್ ಆ್ಯಂಡ್ ದಿಸ್ ದ ಮೆಡಿಸಿನ್ ಯು. ಇದು ನಿಮಗೆ ಬಂದಿರೋ ತೊಂದರೆ ಬಂದಿರೋದು ಇದು, ಈ ಔಷಧಿ ತಗೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಯಾರಾದರೂ ವೆರಿಫೈ ಮಾಡ್ತೀವಿ ನಾವು ಅದನ್ನು, ಅವ್ರು ಕೊಟ್ಟಿರೋ ಔಷಧಿ ಸರಿಯಾದ ಔಷಧಿನ, ಅಥವಾ ಲೆಬಾರ್ಟ್ರಿಗೆ ಹೋಗ್ಬಿಟ್ಟು ಆ ಔಷಧಿ ಯಾವುದಂತ ವಿಚಾರ ಮಾಡ್ತೀವಿ ನಾವು. ವಿ ಡೋಂಟ್ ಗೋ ಟು ಟ್ರೈ ಟು ಫೈಂಡ್ ಔಟ್ ವಾಟ್ ಇಸ್ ದ, ವಿ ಜಸ್ಟ್ ಟೇಕ್ ದ ಮೆಡಿಸಿನ್ ಬಿಕಾಸ್ ವಿ ಹ್ಯಾವ್ ಟ್ರಸ್ಟ್ ಇನ್ ದ ಡಾಕ್ಟರ್. ಆ MBBS ಅಂತ ಸರ್ಟಿಫಿಕೇಟ್ ಇದೆ ನೋಡಿ, ಅಥವಾ ಸ್ಪೆಷಲಿಸ್ಟ್, ಆ ಸರ್ಟಿಫಿಕೇಟ್ ಕೇಳಿರ್ತೀವಿ ನಾವು, ಯಾರೋ ಒಬ್ರು ಹೇಳಿರ್ತಾರೆ. ಸೊ ಫೇತ್ 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 ಎಲ್ಲವೂ ಎಲ್ಲಿಂದ ಹೋಗುತ್ತೆ? ನಂಬಿಕೆ ನಂಬಿಕೆ ನಂಬಿಕೆ. When we hesitate to touch anybody, we hesitate to give our hand to anybody, but when you go to the doctor, he give, and you have to check, he'll see your pulse, he will pierce you with an injection, ಎಲ್ಲ ಮಾಡ್ತಾರೆ. ಅದೇ because you have got so much faith in the doctor. ಆ ರೀತಿಯಾದ ವಿಶ್ವಾಸದಿಂದ ಇವರಿಬ್ಬರು ಪಾರ್ಥಿವ ಅಂದರೆ ರಾಜ ಮತ್ತೆ ವೈಶ್ಯ ಇಬ್ಬರು ಹೋಗಿದ್ದಾರೆ. ಯಾರ ಹತ್ರ ಹೋಗಿದ್ದಾರೆ? they have gone to the ರಿಷಿ. ರಿಷಿ ಹೇಳ್ತಾ ಇದ್ದಾರೆ, ಅವ್ರದ್ದು ಕೇಳ್ತಾರೆ, why are we suffering like this? ನಾವು ಈ ರೀತಿಯಾದ ತುಂಬ ಕಷ್ಟದಲ್ಲಿ ಯಾಕಿದ್ದೀವಿ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ರಾಜ ಮತ್ತು ವೈಶ್ಯ, ನಾನು ಇದುವರೆಗೂ ನಿಮಗೆಲ್ಲ ಹೇಳಿದ್ದೀನಿ. ಐ ಹ್ಯಾವ್ ಟೋಲ್ಡ್ ಯು ಆಲ್ ಅಬೌಟ್ ದೇವಿ, all the details about Devi. She is the one who is Vidya. She is the one. She is knowledge itself. ದೇವಿ ಎಂಬುದೇ ನಾಲೆಜ್ ಆಗಿರೋದು. ವಿಷ್ಣು ಮಾಯೆ ಎಂಬುದು ಪರಮಾತ್ಮನ ಮಾಯೆ ಎಂಬ ಶಕ್ತಿ ಆಕೆನೆ. ಆಮೇಲೆ ಎಲ್ಲರ ಮನಸ್ಸನ್ನು ಕೋಲಾಹಲದಲ್ಲಿ ಮಾಡಿಬಿಡೋದು ಆಕೆನೆ. ಎಲ್ಲರ ಮನಸ್ಸಿಗೆ ಶಾಂತಿಯನ್ನು ಕೊಡೋದು ಕೂಡ ಆಕೆನೆ. ಎಲ್ಲರಿಗೂ ಸಮೃದ್ಧಿಯನ್ನು ಕೊಡೋದು ಆಕೆನೆ. ವಾಟ್ ಎವರ್, ಶಿ ಇಸ್ ದ ಒನ್ ಹೂ ಗಿವ್ಸ್ ಪ್ರಾಸ್ಪೆರಿಟಿ. ಶಿ ವಾಸ್ ದ ಒನ್ ಹೂ ಮೇಕ್ಸ್ ಎನಿಬಡಿ free from disease. She is the one who gives disease also. ಎಲ್ಲವೂ ಆಕೆನೆ. Everything is Paramatma Shakti only. Mohyante mohitaschaiva mohameshyanti chapare tamupaihi maharaja sharanam parameshwarim. So ultimately this is a very very beautiful thing. How will you remove a thorn? ಒಂದು ಮುಳ್ಳನ್ನು ತೆಗಿಬೇಕಾದ್ರೆ ಫೋರ್ಸೆಪ್ಸ್ ಅಂತ ನೋಡಿ, ಫೋರ್ಸೆಪ್ಸ್ ಈ ಥರ ಚಿಮಟ ಥರ ಇರುತ್ತೆ, ಅದನ್ನ ಇಟ್ಕೊಂಡು ಮುಳ್ಳು ತೆಗಿಬೋದು. ಮುಳ್ಳು ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಇಫ್ ದ thorn has gone inside the body, you have to use another thorn. ಒಂದು ಮುಳ್ಳನ್ನು ತೆಗೆಯೋಕ್ಕೆ ಇನ್ನೊಂದು ಮುಳ್ಳನ್ನು ಬಳಸಬೇಕಾಗುತ್ತೆ, ಮುಳ್ಳಿಂದ ಚುಚ್ಚಿ ತೆಗಿಬೇಕಾಗುತ್ತೆ. ಯು ಶುಡ್ ಯೂಸ್ ಎ ಥಾರ್ನ್ ಟು ರಿಮೂವ್ ಅ ಥಾರ್ನ್. ಅದೇ ಥರ ಇಫ್ ಯು ಆರ್ ಅಫೆಕ್ಟೆಡ್ ಬೈ ದೇವಿ, ಸರೆಂಡರ್ ಟು ದೇವಿ. ಸಿಂಪಲ್ ಲಾಜಿಕ್. ಇಫ್ ಯು ಆರ್ ಅಫೆಕ್ಟೆಡ್ ಬೈ ದೇವಿ, ಸರೆಂಡರ್ ಟು ದೇವಿ. ಬಿಕಾಸ್ ದೇವಿ ಓನ್ಲಿ ಇಸ್ ಅಫೆಕ್ಟ್. ಮಾಯೆ ಎಂಬುದು ಬೇರೆ ಯಾರು ಅಲ್ಲಲ್ಲ, ಮಾಯೆ ಎಂಬುದು ತಾಯಿ. ಸೊ ಬಿಕಾಸ್ ಶಿ ಇಸ್ ದ ಒನ್, ಹರ್ ಪವರ್ ಓನ್ಲಿ ಆಲ್, ಎಲ್ಲರನ್ನು ಮಾಡ್ತಾ ಇರೋದು ಪೂರ್ತಿ ಅವಳು, ಆಕೆ ಶಕ್ತಿನೇ. ಸೊ ಆಕೆಯನ್ನೇ ಶರಣವಾಗಿ ಹೋಗ್ಬಿಡೋಣ. ಗೋ ಅಂಡ್ ಸರೆಂಡರ್ ಟು ದೇವಿ ಓನ್ಲಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಮೋಹ್ಯಂತೆ ಮೋಹಿತಾಶ್ಚೈವ ಮೋಹಮೇಶ್ಯಂತಿ ಚಾಪರೆ ತಾಮುಪೈಹಿ ಮಹಾರಾಜ. ಆಕೆಯನ್ನೇ ನೀನು ಶರಣ ಹೊಂದು. ಶರಣಂ ಪರಮೇಶ್ವರಿ ಆರಾಧಿತ ಸೈವ ನೃಣಾಂ ಭೋಗ ಸ್ವರ್ಗ ಅಪವರ್ಗದ. ಆಕೆ ಆರಾಧನೆ ಮಾಡಿದ್ರೆ ಶಿ ವಿಲ್ ಗಿವ್ ಯು ಭೋಗ
happiness in this world and moksha. Both she will give you. Markande uvacha iti tasya vacha shrutva surathassa naradhipah pranipatya mahabhagam tam rishim shamsitam vratam. ಇವಾಗ ಸುರಥ ರಾಜ ಅದನ್ನು ಕೇಳಿ ಋಷಿಗೆ ನಮಸ್ಕಾರ ಮಾಡ್ತಾರೆ. ನಿರ್ವಿಣ್ಣೋ ಅತಿಮಮತ್ವೇನ ರಾಜ್ಯಾಪಹರಣೇನ ಚ ಜಗಾಮ ಸದ್ಯ ಸ್ಥಪತೆ ಸಚ ವೈಶ್ಯೋ ಮಹಾಮುನಿ. ಇಬ್ರು ಕೂಡ ಋಷಿಗೆ ನಮಸ್ಕಾರ ಮಾಡಿ ನೌ ದೇ ಹ್ಯಾವ್ ಅಂಡರ್ಸ್ಟುಡ್, ಓಹೋ ಇಟ್ ಇಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್ ಹೂ ಇಸ್ ಡನ್ ಎನಿಥಿಂಗ್ ಟು ಮೀ. ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಅವನಿಂದ ಅವನು ನನಗೆ ಮಂತ್ರ ಮಾಟ ಮಾಡಿಬಿಟ್ಟ, ಸಾಮಾನ್ಯವಾಗಿ ಅಂದ್ಕೊಳ್ತೀವಿ. ವಿ ಥಿಂಕ್ ದಟ್ ಸಂಬಡಿ ಹಸ್ ಡನ್ ಸಮಥಿಂಗ್ ಟು ಮೀ. ಡೋಂಟ್ ಎವರ್ ಹ್ಯಾವ್ ದಟ್ ಇನ್ ಯುವರ್ ಮೈಂಡ್ ಇನ್ ಫ್ಯೂಚರ್. ಇನ್ಮೇಲೆ ಯಾರೋ ನಿಮ್ಗೆ ಏನೋ ಮಾಡಿದಾರಂತೆ ಯಾರ ಹತ್ರ ಹೇಳಬೇಡಿ, ಯಾರೋ ನಿಮ್ಗೆ ಹೇಳೋದು ಕೇಳಬೇಡಿ. ಸಂಬಡಿ ಹ್ಯಾಸ್ ಡನ್ ಸಮಥಿಂಗ್, ಡೋಂಟ್ ಟೇಕ್ ಇಟ್. ಇಟ್ ಇಸ್ ವಾಟ್ ವಿ ಹ್ಯಾವ್ ವೆಲ್ಕಮ್. ನಾವಾಗೇ ಬರಮಾಡ್ಕೊಂಡಿರೋದು ನಮ್ಮ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಬರಮಾಡ್ಕೊಳ್ಳೋರು ಯಾರು? ಹೂ ವೆಲ್ಕಮ್ಸ್ ಪ್ರಾಬ್ಲಮ್ಸ್? ವಿ ಆರ್ ದ ಒನ್ಸ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳೋರು ನಾವೇನೆ, ಕಷ್ಟದ ಲಕ್ಷ್ಮೀ ಬಾರಮ್ಮ ಅಂತ ಹೇಳೋರು ನಾವೇನೆ. ಬಿಕಾಸ್ ಅವರ್ ಕಾಂಡಕ್ಟ್ ಇಸ್ ಬ್ಯಾಡ್. ನಾವು ನಡ್ಕೊಳ್ಳೋದು ಸರಿಯಾಗಿಲ್ಲ. ವಿ ಡೋಂಟ್ ಪ್ರೇ ಟು ಗಾಡ್ ಪ್ರಾಪರ್ಲಿ. ವಿ ಕ್ಯಾನ್ ಪೋಸ್ಟ್ಪೋನ್ ಪೂಜೆ ಪೋಸ್ಟ್ಪೋನ್ ಮಾಡಿಬಿಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಪೋಸ್ಟ್ಪೋನ್ ಮಾಡ್ತೀವಿ, ಆದರೆ ಪಾರ್ಟಿ ಪೋಸ್ಟ್ಪೋನ್ ಮಾಡಲ್ಲ. ದಟ್ ವಿಲ್ ನಾಟ್ ಬಿ ಪೋಸ್ಟ್ಪೋನ್. ಎನಿಥಿಂಗ್ ಎಲ್ಸ್, ಬಿಸ್ನೆಸ್ ಅಪಾಯಿಂಟ್ಮೆಂಟ್ಸ್ ಕರೆಕ್ಟಾಗಿರಬೇಕು, ಬಟ್ ಪೂಜಾ ಕ್ಯಾನ್ ಬಿ ಪೋಸ್ಟ್ಪೋನ್. ನಾಳೆ ಕೂಡ ಮಾಡ್ಕೋಬೋದು ಪೂಜೆ, ಪರವಾಗಿಲ್ಲ. ಆ್ಯಂಡ್ ಯು ಸಿ, ವೆನ್ ಎವರ್ ಯು ಬಿಲ್ಡ್ ಎ ಹೌಸ್, ಹೌ ಡು ಯು ಡೆಸಿಗ್ನೇಟ್ ಎ ಹೌಸ್? ಒಂದು ಮನೆಯನ್ನು ಹೇಗೆ ನಾವು ಗುರುತಿಸ್ತೀವಿ? 2 BHK 3 BHK ಎಲ್ಲ ಹೇಳ್ತೀವಿ. ಬಟ್ ಡಸ್ ಎನಿಬಡಿ ಸೇ 1 ಪೂಜಾ ರೂಮ್ 2 ಪೂಜಾ ರೂಮ್ಸ್? ಹೇಳಲ್ಲ. ವಾಟ್ ಇಸ್ ದ ಏರಿಯಾ ಆಫ್ ದ ಹೌಸ್ ಅಂಡ್ ಹೌ ಮಚ್ ಪ್ಲೇಸ್ ಡು ಯು ಗಿವ್ ಫಾರ್ ದ ಪೂಜಾ? ಸ್ಮಾಲ್, ಸಣ್ಣ ಜಾಗ ಕೊಡ್ತೀವಿ. ಸೊ ಪರ್ಸೆಂಟೇಜ್ ಆಫ್ ಡೆಡಿಕೇಶನ್ ಟು ಪರಮಾತ್ಮ ಇನ್ ಯುವರ್ ಹೌಸ್ ಇಸ್ ಸೋ ಲೆಸ್. ದೇವ್ರಿಗಂತ ಕೊಡೋ ಜಾಗ ತುಂಬ ಕಡಿಮೆ. ನಿಮಗೆ ಅಂತ ಬೇಕಾಗಿರೋ, ಆನಂದಕ್ಕೆ ಬೇಕಾಗಿರೋ ಜಾಗ ಮಾತ್ರ ದೊಡ್ಡದಾಗಿರುತ್ತೆ. ಸೊ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಗಾಡ್ ಟು ಬಿ ಗ್ರೇಸಿಯಸ್ ಟುವರ್ಡ್ಸ್ ಯು? ಪರಮಾತ್ಮ ನಿಮ್ಮ ಕಡೆ ಕರುಣಾಮೂರ್ತಿಯಾಗಿರಬೇಕು ಅಂತ ಆಸೆ ಪಡ್ತೀರಾ, ಆದರೆ ಪರಮಾತ್ಮನ ಕೊಟ್ಟಿರೋ ಜಾಗ ಇಷ್ಟು. ಹೌ ಮಚ್ ಹ್ಯಾವ್ ಯು ಗಿವನ್? ದಿಸ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ನಿರ್ವಿಣ್ಣೋ ಅತಿಮಮತ್ವೇನ ರಾಜ್ಯಾಪಹರಣೇನ ಚ ಜಗಾಮ ಸದ್ಯಸ್ತಪತೆ ಸಚ ವೈಶ್ಯೋಮಹಂ. ಆಫ್ಟರ್ ಲಿಸ್ನಿಂಗ್ ಟು ಆಲ್ ದಿ ಬ್ಯೂಟಿಫುಲ್ ಚರಿತ್ರ ಆಫ್ ದೇವಿ, ದ ರಾಜ ಆ್ಯಂಡ್ ದ ವೈಶ್ಯ ಬೋತ್ ಹ್ಯಾವ್ ಡಿಸೈಡೆಡ್ ವಿ ವಿಲ್ ಗೋ ಅಂಡ್ ಮೆಡಿಟೇಟ್ ಅಪಾನ್ ದೇವಿ. ನಾವು ಹೋಗಿ ದೇವಿಯ ಮಂತ್ರವನ್ನು ಜಪ ಮಾಡೋಣ ಅಂತ ತೀರ್ಮಾನ ಮಾಡಿ, ಸಂದರ್ಶನಾರ್ಥಮಂಬಾಯ ನದೀ ಪುಲಿನಮ ಸಂಸ್ಥಿತ ಸಚ ವೈಶ್ಯಸ್ತಪಸ್ತೇಪೆ ದೇವಿ ಸೂಕ್ತಂ ಪರಂ ಜಪನ್. ಸೊ ವೈಶ್ಯರಾದ ಆ ಸಮಾಧಿ ಎಂಬ ವೈಶ್ಯ ಅವರೇನು ಮಾಡಿದ್ರು? ನದಿ ತೀರಕ್ಕೆ ಹೋಗಿ ಕೂತು ದೇವಿ ಸೂಕ್ತ ಎಂಬ ಸ್ತುತಿಯನ್ನು ಜಪ ಮಾಡಕ್ಕೆ ಶುರು ಮಾಡಿದ್ದಾರೆ. ಸ್ಟಾರ್ಟೆಡ್ ಸ್ಟ್ಯಾಂಟಿಂಗ್ ದ ದೇವಿ ಸೂಕ್ತ. ತೌ ತಸ್ಮಿನ್ ಪುಲಿನೇ ದೇವಿಯ ಕೃತ್ವ ಮೂರ್ತಿ ಮಹಿಮಯೀಂ ಅರ್ಹಣಾಂ ಚಕ್ರತುಸ್ತಸ್ಯಾಹ ಪುಷ್ಪ ಧೂಪಾಗ್ನಿ ತರ್ಪಣ. ಇಬ್ಬರು ಹೋಗಿದ್ದಾರೆ, ರಾಜನೂ ಹೋಗಿದ್ದಾನೆ, ವೈಶ್ಯರಿಬ್ಬರು ಹೋಗಿ ನದಿ ತೀರದಲ್ಲಿ ನೋಡಿ. ನದಿ ತೀರಕ್ಕೆ ಹೋಗ್ತಾರೆ ಏನಕ್ಕೋಸ್ಕರ? ಶುದ್ಧವಾದ ನೀರು ಸಿಗುತ್ತೆ, ಸ್ನಾನ ಮಾಡೋಕ್ಕಾಗತ್ತೆ. ಶುದ್ಧ ಹರಿದ್ವಾರಕ್ಕೆ ಹೋಗಿ ನೋಡಿ ಎಷ್ಟು ಜನ ತಪಸ್ವಿಗಳಲ್ಲಿದ್ದಾರೆ ಅಂತ ನೋಡಿ. ಗಂಗಾ ತೀರದಲ್ಲಿ, ನರ್ಮದಾ ತೀರದಲ್ಲಿ ಎಷ್ಟು ಜನ ತಪಸ್ಸು ಮಾಡ್ತಾ ಇದ್ದಾರೆ ನೋಡಿ. ಸೊ ವೆನ್ ಯು ಆರ್ ಇನ್ ಅ ವೆರಿ ಡಿಫಿಕಲ್ಟ್ ಸ್ಟೇಟ್, ಏನೂ ಇಲ್ಲ, ಎಲ್ಲ ಕಳ್ಕೊಂಡಿರೋ ಸ್ಥಿತಿ ಇದು. ಕಳ್ಕೊಂಡಿರ್ತೀನಿ ಅವ್ರು ಹೋಗ್ಬಿಟ್ಟು ಆ ನದಿ ತೀರದಲ್ಲಿ ಹೋಗಿ ಕೂತ್ಕೊಂಡು ಜಪ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಹೆಂಗಿರ್ತಾರೆ ಅಂತ ಹೇಳಿದ್ರೆ, ನಿರಾಹಾರ ಯಥಾಹಾರ ಅರ್ಹಣಾಂ ಚಕ್ರತುಸ್ತಸ್ಯ ಪುಷ್ಪ ಧೂಪಾಗ್ನಿ ತರ್ಪಣೈ ನಿರಾಹಾರು ಯಥಾಹಾರು ತನ್ಮನಸ್ಕೋ ಸಮಾಹಿತವು. ಇವಾಗ ನಾವು ನವರಾತ್ರಿ ಸಮಯದಲ್ಲಿ ವ್ರತ ಮಾಡ್ತೇವೆ, ಅಥವಾ ಗಣಪತಿ ಚತುರ್ಥಿ ದಿವಸ, ಚೌತಿ ದಿವಸ ವ್ರತ ಮಾಡ್ತೇವೆ, ಅಥವಾ ಇದು ಪ್ರದೋಷ ವ್ರತ ಮಾಡ್ತೇವೆ, ಅಥವಾ ಗುರುವಾರ ವ್ರತ ಮಾಡಿದಾಗ ಏನು ಮಾಡ್ತೇವೆ? ವಾಟ್ ಆರ್ ವಿ ಡೂಯಿಂಗ್ ವೆನ್ ವಿ ಡೂ ಉಪವಾಸ ಮಾಡಿದಾಗ ವಿ ಆರ್ ಅವಾಯ್ಡಿಂಗ್ ಅವರ್ ನ್ಯಾಚುರಲ್ ಟೆಂಡೆನ್ಸಿ. ನಮ್ಮ ನೈಸರ್ಗಿಕವಾದ ಸ್ವಭಾವವನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟುಬಿಟ್ಟು ತಿಂಡಿ ತಿನ್ನೋದು, ಊಟ ಮಾಡೋದು, ಅಥವಾ ಬೇರೆ ಎಲ್ಲ ಕಾರ್ಯ ಆವತ್ತು ಉಪವಾಸದ ದಿವಸ ನಾವೇನು ಮಾಡ್ತೀವಿ? ವಿ ಆರ್ ಗಿವಿಂಗ್ ಅಪ್ ಅವರ್ ನಾರ್ಮಲ್ ರುಟೀನ್ ಕೊಟ್ಬಿಟ್ಟು ಆಹಾರವನ್ನು ಕಡಿಮೆ ಮಾಡ್ಕೋತೀವಿ. ದೆನ್ ವಿ ಆರ್ ವೆಲ್ಕಮಿಂಗ್ ಗುಡ್ ಥಾಟ್ಸ್. ಆನೋ ಭದ್ರಾ ಕರ್ತವು ಎಂತು ವಿಶ್ವತ. ಎಲ್ಲ ಕಡೆಯಿಂದ ಒಳ್ಳೆ ವಿಚಾರಗಳು ನಮಗೆ ಬರಲಿ, ದೇವಿಯ ಚಿಂತನೆ ನಮಗೆ ಬರಲಿ, ದೇವರ ಅದು ಉಪವಾಸ. ಉಪ ಅಂದರೆ ನಿಯರ್, ಉಪ ಅಂದರೆ ಹತ್ತಿರ, ವಾಸ ಅಂತ ಹೇಳಿದ್ರೆ ವಾಸ ಮಾಡೋದು, ಅಲ್ಲಿ ನೆಲೆಸಿರೋದು. ಉಪವಾಸ ಅಂದರೆ ದೇವರ ಕಡೆ ಹೋಗೋದು. ಉಪವಾಸ ಅಂದರೆ ಬರೀ ತಿನ್ನದೇ ಇರೋದು ಅಂತಲ್ಲ ಅರ್ಥ. ಉಪನಯನ, ಉಪಕರ್ಮ, ಉಪನಿಷತ್ ನೋಡಿ, ಎಲ್ಲ ಜಾಗದಲ್ಲೂ ಉಪ 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 ಅಂತ ಬರುತ್ತೆ. ಉಪ ಮೀನ್ಸ್ ನಿಯರ್, ಉಪ ಅಂದರೆ ಹತ್ತಿರ, ನಯನ ಅಂತೇಳಿದ್ರೆ ಕರ್ಕೊಂಡು ಹೋಗೋದು. ಅದಕ್ಕೋಸ್ಕರ ಇದಕ್ಕೆ ಉಪನಯನ ಸಂಸ್ಕಾರ ಅಂತೇಳಿ ದೇವರ ಕಡೆ ಕರ್ಕೊಂಡು ಹೋಗೋದು ಉಪನಯನ. ಉಪಕರ್ಮ, ಸೊ ಈ ಉಪವಾಸ ಅಂತ ಹೇಳಿದ್ರೆ ಗೋಯಿಂಗ್ ಟುವರ್ಡ್ಸ್ ಗಾಡ್.
ಗೋಯಿಂಗ್ ಟುವರ್ಡ್ಸ್ ಗಾಡ್ ಆ್ಯಂಡ್ ರಿಸೈಡಿಂಗ್ ಗಿವಿಂಗ್ ದ ಮೈಂಡ್ ಟುವರ್ಡ್ಸ್ ಗಾಡ್. ಸೊ ನಿರಾಹಾರ ಅಂದರೆ ಏನೂ ತಿನ್ನದೇ ಇರೋದು, ಯಥಾಹಾರ ಅಂದರೆ ಕಂಟ್ರೋಲ್ಡ್ ಫುಡ್. ತನ್ಮನಸ್ಕೋ ಅಂದರೆ ಪೂರ್ಣವಾಗಿ ಮನಸ್ಸನ್ನು ಕೊಟ್ಟು, ದದತುಸ್ತೌ ಬಲಿಂ ಚೈವ ನಿಜ ಗಾತ್ರ ಸ್ತ್ರಿಕ್ ಉಕ್ಷಿತಂ ಅಂದರೆ ಅವರು ತಮ್ಮ ಪೂರ್ಣವಾದ ಮನಸ್ಸನ್ನು ಕೊಟ್ಟು ಜಪ ಮಾಡ್ತಾ ಇದ್ದಾರೆ. ದೇ ಆರ್ ನಾಟ್ expecting anything. They both have sat down and dedicated their mind to Devi. Evam samaradhayato tribhirvarshairyatatmano paritushta jagaddatri pratyaksham paha chandika. Something unbelievable. After 3 years of staying on the bank of the river, both of them, then they had darshan of Chandika Devi. ಇಬ್ಬರು ಕೂಡ ನಮೋ ದೇವಿ ಎಂಬ ದೇವಿ ಸೂಕ್ತವನ್ನು ಹೇಳ್ತಾ ಅದು ಮಾಡಿದ ಕೂಡಲೇ 3ನೇ ವರ್ಷ ಇಬ್ಬರಿಗೂ ದೇವಿ ದರ್ಶನ ಕೊಟ್ಟಿದ್ದಾಳೆ, ಚಂಡಿಕಾ ದೇವಿ ದರ್ಶನ ಕೊಟ್ಟಿದ್ದಾಳೆ. ಅದು ಮಾತ್ರ ದೇವಿ ಮಾತಾಡ್ತಾ ಇದ್ದಾಳೆ, ದೇವಿ ಸ್ಪೀಕಿಂಗ್ ಟು ದೆಮ್. ವಿ ಹ್ಯಾವ್ ಸೋ ಮೆನಿ ಪೀಪಲ್ ಹು ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಲಿಸನಿಂಗ್ ಟು ದೇವಿ. ಕನಸಲ್ಲಿ ಬಂದು ಹೇಳ್ತಾಳೆ, ಕನಸಲ್ಲಿ ಬಂದು ದೇವಿ ಹೇಳ್ತಾಳೆ. ಸಮ್ಟೈಮ್ಸ್ ಡ್ಯೂರಿಂಗ್ ದ ಡೇ ಶಿ ವಿಲ್ ಕಮ್ ಅಂಡ್ ಟೆಲ್ ಯು, ಇನ್ ದ ಡ್ರೀಮ್ ಶಿ ವಿಲ್ ಕಮ್ ಅಂಡ್ ಟೆಲ್ ಯು ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ದೇವಿ ವಾಚ ಯತ್ ಪ್ರಾರ್ಥ್ಯತೆ ತ್ವಯಾ ಭೂಪ ತ್ವಯಾ ಚ ಕುಲನಂದನ ಮತ್ತಸ್ತತ್ ಪ್ರಾಪ್ಯತಾಂ ಸರ್ವಂ ಪರಿತುಷ್ಟಾದ ದಾಮಿತದ್. ನೀವು ಇಬ್ಬರು ಚೆನ್ನಾಗಿ ತಪಸ್ ಮಾಡಿದ್ದೀರಾ, ನನ್ನನ್ನು ಧ್ಯಾನ ಮಾಡಿದ್ದೀರಾ. ಐ ಆಮ್ ವೆರಿ ವೆರಿ ಹ್ಯಾಪಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು ವಾಟ್ ಎವರ್ ಯು ಆಸ್ಕ್. ನೀವೇನನ್ನು ಬೇಕಾದ್ರೆ ಕೇಳಿ ನಾನು ಕೊಡ್ತೀನಿ ಅಂತ. ಇವಾಗ ಕೇಳಬೇಕಾದ್ರೆ ಜಾಗೃತವಾಗಿರ್ಬೇಕು, ಬಿಕಾಸ್ ಶಿ ವಿಲ್ ಗಿವ್ ಯು ದಟ್. ನೀವೇನನ್ನು ಕೇಳ್ತಿರೋ ಕೊಟ್ಟು ಬಿಡ್ತಾರೆ, ಆಮೇಲೆ ಯಾಕಪ್ಪ ತಗೊಂಡೆ ಅಂತ ಹೇಳ್ಬಾರ್ದು. ಒಬ್ಬ ರಾಜ ಇದ್ದ, ಅವನ ಹೆಸರು ಮಿಡಾಸ್. ಒಬ್ಬ ರಾಜ ಇದ್ದ ಮಿಡಾಸ್. ಅದು ನೀವು ಕೇಳಿರ್ತೀರಿ, ಇಂಗ್ಲೀಷ್ ಮಿಡಾಸ್ ಟಚ್ ಅಂತ ಕೇಳಿರ್ತೀರ. ಅವನು ಬಹಳ ದೊಡ್ಡ ಮಹಾರಾಜ, ಎಲ್ಲ ಬಹಳ ಶ್ರೀಮಂತನಾಗಿದ್ದ, ಆದರೆ ಸ್ವಲ್ಪ ಆಸೆ ಜಾಸ್ತಿ. ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ದೇವರು ಪ್ರತ್ಯಕ್ಷ ಆಗುತ್ತೆ. ಏನು ಬೇಕಪ್ಪ ಅಂತ ಕೇಳಿದ್ರೆ, ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂತ ಕೇಳ್ಕೊಳ್ತಾನೆ. ವಾಟ್ ಎವರ್ ಐ ಟಚ್ ಶುಡ್ ಬಿಕಮ್ ಗೋಲ್ಡ್. ಹಿ ಪ್ರಸೀಸ್ ವಾಟ್ ಎವರ್ ಐ ಟಚ್ ಶುಡ್ ಬಿಕಮ್ ಗೋಲ್ಡ್. ಸೊ ಗಾಡ್ ಸೇಸ್ ತಥಾಸ್ತು, ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ಪರಮಾತ್ಮ ತುಂಬ ಸಂತೋಷ. ಐ ಹ್ಯಾವ್ ಡನ್ ದ ಗ್ರೇಟೆಸ್ಟ್ ಥಿಂಗ್. ನೋಬಡಿ ಹ್ಯಾಸ್ ಗಾಟ್ ಸೋ ಮಚ್ ಗೋಲ್ಡ್ ಆಸ್ ಐ ಹ್ಯಾವ್ ಗಾಟ್. ಸೊ ಎನಿಥಿಂಗ್ ಈ ಗೋಸ್ ರನ್ನಿಂಗ್ ಹೋಮ್. ಮನೆಗೆ ಹೋಗ್ಬಿಟ್ಟು ಇದೇನು ಬಾಗಿಲು ಕಟ್ಟೆ ಇದೆಯಲ್ಲ, ಬಾಗಿಲು ಕಟ್ಟೆ, ದಿ ಡೋರ್ ಫ್ರೇಮ್, ಈ ಟಚ್ ದ ಡೋರ್ ಫ್ರೇಮ್ ಬಿಕಮ್ಸ್ ಗೋಲ್ಡ್. ಬಾಗಿಲು ಮುಟ್ತಾನೆ, ಡೋರ್ ಬಿಕಮ್ಸ್ ಗೋಲ್ಡ್. He goes and touches the cot becomes gold. Everything is gold now. His beautiful 9-year-old daughter comes running, father ಅಂತ ಬಂದು ತಪ್ಪಿಕೊಳ್ತಾಳೆ. He touches the daughter, she also becomes gold. ಆ ಮಗಳು ಕೂಡ, ಸುಂದರವಾದ ಮಗಳು ಕೂಡ ಬಂಗಾರ ಆಗಿಬಿಡ್ತಾಳೆ. ಎಬ್ರಿಸ್ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. He can't speak to his daughter. So be careful what you ask God. ಏನನ್ನು ಪ್ರಾರ್ಥನೆ ಮಾಡ್ತೀವಿ ಎಂಬ ಜಾಗೃತವಾಗಿರಿ. ದುರಾಸೆನಲ್ಲಿ, ಅತಿಯಾಸೆನಲ್ಲಿ ಡೋಂಟ್ ಲೂಸ್ ಯುವರ್ ಮೈಂಡ್ ಆ್ಯಂಡ್ ಆಸ್ಕ್ ಸಮಥಿಂಗ್ ವಿಚ್ ಯು ರಿಗ್ರೆಟ್ ಲೇಟರ್. ಸೊ ತುಂಬ ಕೇರ್ಫುಲ್ ಆಗಿರ್ಬೇಕಾದ್ರೆ ದೆನ್ ಹಿ ಗೋಸ್ ಬ್ಯಾಕ್ ಟು ಗಾಡ್ ಆ್ಯಂಡ್ ಪ್ರೇಸ್, ಲೀವ್ ಮಿ ಆ್ಯಸ್ ಐ ವಾಸ್ ಅರ್ಲಿಯರ್. ಹೆಂಗಿದ್ನ ಮೊದಲು ಅದೇ ಥರ ಬಿಟ್ಟು ಬಿಡಪ್ಪ ನನಗೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಸೊ ಜಾಗೃತವಾಗಿರಿ. ಯತ್ ಪ್ರಾರ್ಥ್ಯತೆ ತ್ವಯಾ ಭೂಪ ತ್ವಯಾ ಚ ಕುಲನಂದನ ಮತ್ತಸ್ತ ತತ್ ಪ್ರಾಪ್ಯತಾಂ ಸರ್ವಂ ಪರಿತುಷ್ಟ ದದಾಮಿ. ಐ ವಿಲ್ ಬಿ ಹ್ಯಾಪಿ ಆ್ಯಂಡ್ ಐ ವಿಲ್ ಗಿವ್ ವಾಟ್ ಎವರ್ ಯು ಆಸ್ಕ್. ಮಾರ್ಕಂಡೇ ಉವಾಚ ತಥೋ ವವ್ರೇ ನೃಪೋ ರಾಜ್ಯಂ ಅಭಿಭ್ರಂಶಿ ಅಜನ್ ಅನ್ಯಜನ್ಮನಿ ಅತ್ರೈವ ಚ ನಿಜಂ ರಾಜ್ಯಂ ಹತಶತ್ರು ಬಲಂ ಬಲಾತ್. ರಾಜ ಕೇಳ್ತಾ ಇರೋದು, ಯು ಸಿ ಹಿಸ್ ಮೆಂಟಾಲಿಟಿ. ರಾಜ ಇಸ್ ಆಸ್ಕಿಂಗ್, ಗಿವ್ ಮಿ ಬ್ಯಾಕ್ ಮೈ ಕಿಂಗ್ಡಮ್. ಐ ವಾಂಟ್ ಮೈ ಕಿಂಗ್ಡಮ್ ಬ್ಯಾಕ್, ವಾಟ್ ಐ ಹ್ಯಾವ್ ಲಾಸ್ಟ್. ನಾಟ್ ಓನ್ಲಿ ದಟ್, ಇನ್ ದ ನೆಕ್ಸ್ಟ್ ಜನ್ಮ ಐ ಶುಡ್ ಗೆಟ್ ಸೋ ಮಚ್ ಅಥಾರಿಟಿ. ಐ ಶುಡ್ ಬಿ ಎಂಪರರ್. ನಾನು ದೊಡ್ಡ ಚಕ್ರವರ್ತಿ ಆಗಬೇಕು. ಯಾವಾಗಲೂ ಮುಂದಿನ ಜನ್ಮ ಕೂಡ ಸಂಪತ್ತು ಕಡಿಮೆ ಆಗಬಾರ್ದು. ಮುಂದಿನ ಜನ್ಮದಲ್ಲಿ ಕೂಡ ಸಂಪತ್ತು ಕಡಿಮೆ, ಅಷ್ಟು ಸಂಪತ್ತು ನನಗೆ ಬೇಕು ಅಂತ ಅವನು ಕೇಳ್ತಾನೆ. ತಥಾಸ್ತು ದೇವಿ ಹೇಳ್ತಾಳೆ. ನಾವು ಸೋಪಿ ವೈಶ್ಯಸ್ತೋ ಜ್ಞಾನಂ ವವ್ರೆ ನಿರ್ವಿಣ್ಣ ಮಾನಸಃ ಮಮೇತ್ಯಹಮಿತಿ ಪ್ರಾಜ್ಞ ಸಂಘ ವಿಚ್ಯುತಿ ಕಾರಕಂ. ಟೋಟಲಿ ಆಪೋಸಿಟ್ ಬೂನ್ ವೈಶ್ಯ ಕೇಳ್ತಾ ಇರೋದು. ವೈಶ್ಯರೇನು ಕೇಳ್ತಾ ಇದ್ದಾರೆ, ಹೇ ದೇವಿ, ನನಗೆ ಪರಿಪೂರ್ಣವಾದ ಜ್ಞಾನವನ್ನು ಕೊಡು. ಗಿವ್ ಮಿ ಕಂಪ್ಲೀಟ್ ನಾಲೆಡ್ಜ್ by which one knows why we are born. ಏನಕ್ಕೋಸ್ಕರ ಹುಟ್ಟಿದ್ದೀವಿ ನಾವು, ಏನಕ್ಕೋಸ್ಕರ ಈ ಭೂಲೋಕಕ್ಕೆ ಬಂದಿದ್ದೀವಿ, ನಾವು ಮಾಡಬೇಕಾಗಿರೋ ಕರ್ತವ್ಯ ಏನು, ಅದ್ರ ಬಗ್ಗೆ ನನಗೆ ಜ್ಞಾನವನ್ನು ಕೊಡು. ಗಿವ್ ಮಿ ದ ಅಲ್ಟಿಮೇಟ್ ನಾಲೆಡ್ಜ್, ಸೆಲ್ಫ್ ನಾಲೆಡ್ಜ್ ಅಂತ ಕೇಳಿದರೆ ದಟ್ ಆಲ್ಸೋ. ದೆನ್ ದೇವಿ ಸೇಸ್ ಸ್ವಲ್ಪೈರಹೋಭಿರ್ ನೃಪತೆ ಸ್ವಂ ರಾಜ್ಯಂ ಪ್ರಾಪ್ಸ್ಯತೆ ಭವಾನ್. ಇನ್ನು ಸ್ವಲ್ಪ ದಿವಸದಲ್ಲಿ ಹೇ ರಾಜ, ನಿನಗೆ ನಿನ್ನ ರಾಜ್ಯ ವಾಪಸ್ ಸಿಗುತ್ತೆ. You will get back your kingdom in some days. In a few days, you are going to get back your kingdom. Hatva ripuna skhalitam tavatatra bhavishyati. You are going to completely destroy your enemies and you become a chakravarti once again. Mritascha bhuya samprapya janma deva divasvatah. After you leave this body, you are going to become a manvantaradhipa. Manvantara ಅಂತ ಹೇಳಿದ್ರೆ 1000 divided by ಚತುರ್ಯುಗ. ಒಂದು ಚತುರ್ಯುಗ 43,20,000 years. So 43,20,000 years is one Chaturyuga. So 14 ಅಂದರೆ
7 ಚತುರ್ಯುಗಾಸ್, 7 ಚತುರ್ಯುಗಗಳಿಗೆ ಒಬ್ಬ ಯಾರು ಅಧಿಪತಿಯಾಗಿರ್ತಾನೋ ಅವನಿಗೆ ಮನು ಅಂತ ಹೆಸರು. ಸೊ ಹಿ ಈಸ್ ಕಾಲ್ಡ್ ಆಸ್ ಒನ್ ಮನು. ಸೊ ಹಿ ವಿಲ್ ಬಿಕಮ್ ಎ ಮನು. ಮನು ಇಸ್ ದಿ ಮನುಸ್ಮೃತಿ ಅಂತ ಕೇಳಿದಿರಲ್ಲ, ಮನು ಇಸ್ ದ ಫಸ್ಟ್ ಪರ್ಸನ್. ಸೊ ಒಂದು ಸಾವಿರ ಚತುರ್ಯುಗಗಳಲ್ಲಿ 14 ಮನು ಇರುತ್ತಾರೆ. ಇನ್ 1000 ಚತುರ್ಯುಗಾಸ್, 1000 into 43 lakh 20,000 years ಅಲ್ಲಿ ವಿ ವಿಲ್ ಹ್ಯಾವ್ 14 ಮನೂಸ್. ಅಮಾಂಗ್ ದೆನ್ ಒಂದು ಮನು ವಿಲ್ ಬಿ 1000 divided by 14. ಅಷ್ಟು ವರ್ಷ ನೀನು ರಾಜ್ಯ ಮಾಡ್ತೀಯ, ಅಷ್ಟು ವರ್ಷ ರಾಜ್ಯ ಮಾಡ್ತೀಯ, ನಿನಗೆ ಸಾವರ್ಣಿಕೆ ಮಂತ್ರ. ನಾವಿವಾಗಿರೋದು ವೈವಸ್ವತ ಮನ್ವಂತರ, ಅಂತ ಹೇಳ್ತೀವಿ. ಸಾವರ್ಣಿಗೆ ಮನ್ವಂತರಕ್ಕೆ ಮನ್ವಂತರ ಆಧಿಪತ್ಯ ಅಂತ ಅಂದ್ಬಿಟ್ಟು ಸುರಥ ರಾಜನಿಗೆ ಆಶೀರ್ವಾದ ಮಾಡ್ತಾರೆ ದೇವಿ. ಸಾವರ್ಣಿಕೋ ನಾಮ ಮನುರ್ಭವಾನ್ ಭುವಿ ಭವಿಷ್ಯತಿ. ಈ ಭೂಮಂಡಲದಲ್ಲಿ ನೀನು ಸಾವರ್ಣಿ ಮನು ಆಗ್ತೀಯ. ವೈಶ್ಯವರ್ಯ ತ್ವಯಾ ಯಶ್ಚ ವರೋ ಅಸ್ಮತ್ತು ಅಭಿವಾಂಚಿತ ತಂ ಪ್ರೇಚ್ಛಾಮಿ ಸಂಸಿದ್ಧಿ ತವ ಜ್ಞಾನಂ ಭವಿಷ್ಯತಿ. ಹೇ ವೈಶ್ಯವರ್ಯ, ಹೇ ಶ್ರೇಷ್ಠ ವೈಶ್ಯನೇ. ನಿಮಗೆ ಗೊತ್ತಿರ್ಬೋದು, ನಮಗೆ ಸಾಮಾನ್ಯವಾಗಿ ಕನ್ನಡದಲ್ಲಿ, ಆಮೇಲೆ ಇದರಲ್ಲಿ ಕನ್ನಡದಲ್ಲಿ ಶೆಟ್ಟಿ ಅಂತ ಹೇಳ್ತೀವಿ ನೋಡಿ. ಶೆಟ್ಟಿ ಎಂಬ ಶಬ್ದ ಎಲ್ಲಿಂದ ಬಂದಿರೋದು? ಶ್ರೇಷ್ಠಿ ಎಂಬ ಶಬ್ದ ಬಂದಿರೋದು. ಸಂಸ್ಕೃತದಲ್ಲಿ ಮೊದಲು ಇದ್ದಿದ್ದು ಶ್ರೇಷ್ಠಿ. ಶ್ರೇಷ್ಠಿ ಅಂತ ಹೇಳಿದ್ರೆ ಶ್ರೇಷ್ಠವಾದ, ಉತ್ತಮವಾದ ಆಚರಣೆ ಉಳ್ಳವರು. ಅದಕ್ಕೆ ದೇವಿ ಸಂಬೋಧನೆ ನೋಡಿ, ವೈಶ್ಯವರ್ಯ ಅಂತ ಹೇಳಿದ್ರೆ ಉತ್ತಮವಾದ ವೈಶ್ಯರೇ, ನಿನಗೂ ಜ್ಞಾನ ಲಭ್ಯವಾಗುತ್ತೆ, ನಿನಗೂ ಜ್ಞಾನ ಪ್ರಾಪ್ತಿಯಾಗುತ್ತೆ. ಯು ವಿಲ್ ಆಲ್ಸೋ ಅಟೈನ್ ದ ನಾಲೆಜ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಕಂಪ್ಲೀಟ್ಲಿ ಬಿಕಮ್ ಎ ಜ್ಞಾನಿ ಅಂತ ದೇವಿ ವರ ಕೊಟ್ಟಿದ್ದಾಳೆ. ಮಾರ್ಕಂಡೆ ಉವಾಚ ಇತಿ ದತ್ವಾ ತಯೋರ್ದೇವಿ ಯಥಾಭಿಲಷಿತಂ ವರಂ ಬಭೂವಾಂತರ್ಹಿತ ಸದ್ಯೋ ಭಕ್ತ್ಯಾ ತಾಭ್ಯಾಂ ಅಭಿಷ್ಟುತ. ಹೀಗೆ ದೇವಿ ವರವನ್ನು ಕೊಟ್ಟುಟ್ಟು ಅವರಿಗೆಲ್ಲ ಪೂರ್ಣವಾಗಿ ಆನಂದ ಮಾಡಿಸಿ ದೇವಿ ಅಂತರ್ಧ್ಯಾನವಾಗಿದ್ದಾಳೆ, ಅಲ್ಲಿಂದ ಮರೆಯಾಗಿದ್ದಾಳೆ. ಶಿ ಹಸ್ ಡಿಸಪಿಯರ್ಡ್. ದೇವಿ ಹಸ್ ಗಿವನ್ ದಿ ಬೂನ್ ಟು ದೆಮ್ ಆ್ಯಂಡ್ ಶಿ ಹಸ್ ಡಿಸಪಿಯರ್ಡ್ ನೌ. ಏವಂ ದೇವ್ಯಾ ವರಂ ಲಬ್ಧ್ವಾ ಸುರತ ಕ್ಷತ್ರಿಯರ್ಷಭಃ ಸೂರ್ಯಾ ಜನ್ಮ ಸಮಾಸಾದ್ಯ ಸಾವರ್ಣಿರ್ಭವಿತಾ ಮನುಃ. ಈ ರೀತಿಯಾಗಿ ಆ ರಾಜ ತನ್ನ ರಾಜ್ಯವನ್ನು ಪಡ್ಕೊಂಡು ಮುಂದೆ ಬಂದ್ಬಿಟ್ಟು ಅವನು ಸಾವರ್ಣಿಕೆ ಮನ್ವಂತರದಲ್ಲಿ ಸಾವರ್ಣಿ ಮನುವಾಗಿ ಅವನೇ ಈ ಮನ್ವಂತರಕ್ಕೆ ಅಧಿಪನಾಗ್ತಾನೆ ಎಂಬುದನ್ನು ಹೇಳಿ, ಏವಂ ದೇವ್ಯಾ ವರಂ ಲಬ್ಧ್ವಾ ಸುರತ ಕ್ಷತ್ರಿಯ ಹರ್ಷಭಃ ಸೂರ್ಯಾಜನ್ಮ ಸಮಾಸಾದ್ಯ ಸಾವರ್ಣಿರ್ಭವಿತಾ ಮನು ಅಂತೇಳಿ ದೇವಿ ಒಂದು ವರ ಕೊಟ್ಟಿದ್ದಾಳೆ. ಇದ್ರ ಜೊತೆಯಲ್ಲಿ ನಾವು 13 ಅಧ್ಯಾಯಗಳನ್ನು ಪೂರ್ತಿ ಮಾಡಿದ್ದೀವಿ. ವಿ ಆರ್ ವೆರಿ ವೆರಿ ಫಾರ್ಚುನೇಟ್, ಲಕ್ಕಿ ದಟ್ ವಿ ಆರ್ ಏಬಲ್ ಟು ರೀಡ್ ಆಲ್ ದ 13 ಚಾಪ್ಟರ್ಸ್ ಇನ್ ದಿಸ್ ನವರಾತ್ರಿ ಪೀರಿಯಡ್. ಇನ್ನೂ 3 ದಿವಸ ಇದೆ, 3 ದಿವಸ ಇವತ್ತು ಸಾಯಂಕಾಲ ಇದೆ. ಇದರಲ್ಲಿ ದೇವಿಯ ಮಹಿಮೆಯನ್ನು ನಿಧಾನವಾಗಿ ನಾವು ಮನನ ಮಾಡೋಣ. ಆಲ್ ಆಫ್ ಯು, ನಿಮಗೆ ಯಾವ ಮಂತ್ರ ನಿಮಗೆ ಲಭ್ಯವಾಗಿದೆಯೋ, ಯಾವುದೇ ಮಂತ್ರ ನಿಮಗೆ ನಿಮ್ಮ ಗುರುಗಳು ಕೊಟ್ಟಿರ್ಬೋದು, ಯಾರ ಮೇಲೆ ನಿಮಗೆ ನಂಬಿಕೆ ಇದೆ ಅವ್ರು ಕೊಟ್ಟಿರ್ಬೋದು, ಅಥವಾ ಓಂ ದೇವಿ ಹೆಸರನ್ನು ಓಂ ಶ್ರೀ ರಾಜರಾಜೇಶ್ವರಿಯೈ ನಮಃ, ಓಂ ದುರ್ಗಾಯೈ ನಮಃ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಗೆ, ಯಾವುದೇ ಮಂತ್ರವನ್ನು ತಗೊಂಡು ಶ್ರದ್ಧೆಯಿಂದ ನೀವು ಜಪವನ್ನು ಮಾಡಿದ್ರೆ ನಿಶ್ಚಿತವಾಗಿಯೂ ದೇವಿಯ ಕೃಪೆಯ ಅನುಭವವನ್ನು ನೀವು ಮಾಡ್ಬೋದು ಎಂಬುದು ಹೇಳಿ, ಹರಿ ಓಂ ತತ್ಸತ್.